ನನ್ನ ಹೆಸರು ಪ್ರಭುಸ್ವಾಮಿ ಅಂತ ಹೇಳ್ಬಿಟ್ಟು ಮೋಟಾರ್ ವೆಂಡಿಂಗ್ ಸಂಘದ ಅಧ್ಯಕ್ಷನಾಗಿದ್ದೀನಿ ಮೈಸೂರು ಜಿಲ್ಲೆ. ನಾನು ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ನೋಡಿದೆ. ಆ ವಿಡಿಯೋ ನೋಡಿದಾಗ ಬೋರ್ವೆಲ್ ಲಿಫ್ಟಿಂಗ್ದು ಒಂದು ಟ್ರ್ಯಾಕ್ಟರ್ದು ಮಿಷನ್ ತಗೋಬೇಕು ಅಂತ ಅನಿಸ್ತಾ ಇತ್ತು. ಅಷ್ಟರಲ್ಲಿ ನಮ್ಮ ಸ್ನೇಹಿತರೊಬ್ರು ನನಗೆ ಫೋನ್ ಮಾಡಿದ್ರು, ಹಿಂಗೆ ಮೈಸೂರಿನಲ್ಲಿ ಒಂದು ಕ್ರೈನ್ ಏನೋ ಸೇಲ್ ಮಾಡ್ತಾರಂತಲ್ಲ, ನೋಡಿ ಯಾರು ಅಂತ. ಆಗ ನಮ್ಮ ನವೀದ್ ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತನ ಇದ್ದಾನೆ, ಬನ್ನಿ ಅವನ ಹತ್ರ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನೇ ಇಲ್ಲಿಗೆ ಕರೆಸ್ದೆ. ಆಗ ಬಂದು ಗಾಡಿ ನೋಡಿ ತುಂಬ ಇಷ್ಟ ಆಯಿತು. ಇಷ್ಟ ಆದಮೇಲೆ ಒಂದು ಆಪ್ರೇಟರ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಗಾಡಿನೂ ತಗೊಂಡು ಇವಾಗ ಟ್ರೈ ಮಾಡ್ದು. ತುಂಬ ಇಷ್ಟ ಆಯಿತು. ಹಾಗಾಗಿ ಪರವಾಗಿಲ್ಲ, ಈಗ ಒಂದು ಟ್ರ್ಯಾಕ್ಟರ್ ತಗೊಂಡ್ರೆ ಬರೀ ಟ್ರ್ಯಾಕ್ಟರ್ ತಗೊಂಡು ಒಂದು ಕ್ರೈನ್ ಫಿಕ್ಸ್ ಮಾಡ್ಕೊಂಡು ಅದರಿಂದ ಬರೀ ವ್ಯವಸಾಯ ಬೋರ್ವೆಲ್ ಮೋಟರ್ ಲಿಫ್ಟಿಂಗ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಅದರಿಂದ ಏನು ವರ್ತಿಲ್ಲ ಅನಿಸ್ತು. ಹಾಗೆ ಈಗ ಇದನ್ನ ತಗೊಂಡ್ರೆ ಬೋರ್ವೆಲ್ ಮೋಟರ್ನು ಎತ್ಬೋದು, ಅಥವಾ ರೈತರ ಕೆಲ್ಸಕ್ಕೆ ಬೇಕು ಅಂತ ಅಂದಾಗ ಅದನ್ನ ಬಿಚ್ಚಿಬಿಟ್ಟು ರೋಟರ್ ನಾಟ್ ಅಥವಾ ಕಲ್ಟ್ರೋಲ್ಟರ್ ಹಾಕೊಂಡು ವ್ಯವಸಾಯನೂ ಮಾಡ್ಬೋದು. ಆಮೇಲೆ ಕಡಿಮೆ ಖರ್ಚಿದೆ. ಈಗ ಒಂದು ಜೀಪ್ ತಗೊಂಡ್ರೆ ಒಂದು ಎಲ್ಲೋ ಇರುತ್ತೆ, ಒಂದು ಹೋಗದ ಜಾಗಕ್ಕೆಲ್ಲ ಹೋಗಕ್ಕಾಗಲ್ಲ. ಈ ಟ್ರ್ಯಾಕ್ಟರ್ ತಗೊಂಡ್ರೆ ನೀರ್ಗದ್ದೆ ಒಳಗಡೆ ಹೋಗಿದ್ರೆ ಕೆಲಸ ಮಾಡ್ಕೊಂಡು ಬರ್ಬೋದು ಅನಿಸ್ತು. ಜೊತೆಗೆ ಇನ್ನೊಂದು ಏನಂತಂದ್ರೆ, ಈಗ ರೈತರು ಕಬ್ಬನ ಗದ್ದೆ ಒಳಗಡೆ ಇರುತ್ತೆ, ಒಂದು ಮೋಟರ್ ಎತ್ಕೊಡಿ ಅಂತ ನಮ್ಗೆ ಎಷ್ಟೋ ಸರಿ ಹೇಳಿದಾರೆ. ಹೋದಾಗ ಅಲ್ಲಿ ಕಬ್ಬನ ಬಾಳ್ ಒಳಗಡೆ ಹೋಗ್ಬೇಕು ಅಂದ್ರೆ ಜೀಪ್ ಹೋಗಲ್ಲ, ಮ್ಯಾನುವಲ್ ಅಲ್ಲಿ ಎತ್ತೀನಿ ಅಂತ ಅಂದ್ರೆ ಅವ್ರಿಗೆ ಅರ್ಜೆಂಟ್ ಇರುತ್ತೆ. ಅಂತ ಸಂದರ್ಭಕ್ಕೆ ತುಂಬಾ ಯೂಸ್ ಇದೆ ಅನಿಸ್ತು. ಹಾಗಾಗಿ ನಮ್ಮ ಸ್ನೇಹಿತರು ರಘು ಅವ್ರು ತಗೋತೀನಿ ಅಂತ ಹೇಳಿದ್ರು, ಬನ್ನಿ ಅಂತ ಕರ್ಕೊಂಡು ಬಂದಿದ್ದೀನಿ. ನಮ್ಮ ನವೀದ್ ಅವರು ಕೊಡಿಸ್ತಾ ಇದಾರೆ. ಸುಮಾರು ಒಂದು 10-15 ವರ್ಷದಿಂದ ಸೇಲ್ ಮಾಡ್ತಾ ಇದಾರೆ. ನಾನು ಒಂದ್ 2 ಸರಿ ತಗೊಂಡ್ಬೇಕು ಅಂತ ಅನ್ಕೊಂಡಿದ್ದೆ, ಬರಕ್ಕಾಗ್ಲಿಲ್ಲ. ತುಂಬಾ ಉಪಯೋಗ ಆಯ್ತು ನವೀದ್ ನಿನ್ನಿಂದ. ರಘು ಅವ್ರೆ, ಈಗ ನೀವು ನೋಡೋದು ನಿಮ್ಗೆ ಏನ್ ಅನಿಸ್ತು? ಈಗ ಟ್ರಾಕ್ಟರ್ಗೂ ಜೀಪ್ಗೂ ಏನ್ ಅನಿಸ್ತಾ ಇದೆ? ಟ್ರ್ಯಾಕ್ಟರ್ಗೆ ನಾವು ಫಿಕ್ಸ್ಡ್ ಮಾಡಲು ಮಾಡ್ತಿದ್ರೆ ಸ್ವಲ್ಪ ನಮ್ಗೆ ಇನ್ನೇನಕ್ಕೂ ಅನುಕೂಲ ಆಗಲ್ಲ. ಬರೀ ಮೋಟರ್ ಎತ್ಕೊಂಡು ನಾವು ಸ್ವಲ್ಪ ಮೋಟರ್ ಅಲ್ಲೇ ಕೆಲಸ ಮಾಡ್ತಾ ಇರ್ಬೇಕು. ಈ ತರ ಒಂದ್ ಮಾಡಲ್ ತಗೊಂಡು ನಾವು ಗಾಡಿ ಯೂಸ್ ಮಾಡ್ಕೊಂತಂದ್ರೆ ನಾವು ಮೋಟರ್ ಎತ್ಬೇಕಾದಾಗ ಇದನ್ನ ಫಿಕ್ಸ್ ಮಾಡ್ಕೋಬಹುದು. ಇಲ್ಲಾಂದ್ರೆ ನಮ್ ಜಮೀನ್ ಉಳ್ಬೇಕು ಅಂದ್ರೆ ಇನ್ನೊಂದ್ ಏನಾರ ಕೆಲಸ ಆಯ್ತು, ಟ್ರಾಲಿ ಕೆಲಸ ಆಯ್ತು ಅಂದ್ರೆ ಅದಕ್ಕೂ ಯೂಸ್ ಮಾಡ್ಕೋಬಹುದು. ತುಂಬಾ ಅನುಕೂಲ ಆಗುತ್ತೆ ಅಂತ ಅನಿಸ್ತು. ಅದಕ್ಕೋಸ್ಕರ ನಾವು ಇದನ್ನೇ ಮಾಡೋಣ ಅಂತ. ತುಂಬಾ ಖುಷಿ ಆಯ್ತು. ಓಕೆ ಸರ್, ಮಿಷಿನ್ ತಗೊಂಡೋಗಿ ಸರ್, ನೀವು ತಗೊಂಡೋಗಿ ಎಲ್ಲ ಯೂಸ್ ಮಾಡಿ ನಮ್ಗೆ ಡೆಮೋ ವಿಡಿಯೋಸ್ ಎಲ್ಲ ನೀವು ಹಾಕೊಟ್ರೆ ನಾವು ಕಸ್ಟಮರ್ ಗೆಲ್ಲ ನಾವು ಇನ್ನು ಯಾವ ತರ ಏನ್ ಹೆಂಗೆ ಅಂತ ನಾವು ತಿಳ್ಕೊಡ್ತೀವಿ ಸರ್. ಖಂಡಿತ ಹಾಕೊಡ್ತೀವಿ. ನಮ್ಗೆ ಫೀಡ್ಬ್ಯಾಕ್ ಕೊಟ್ರೆ ನಾವು ಎಲ್ಲಾ ಕಸ್ಟಮರ್ ಯಾವ ತರ ಎಲ್ಲ ಹೇಳ್ಕೊಡ್ಬೋದು, ಯಾವ ತರ ಬೆನಿಫಿಟ್ ಇದೆ. ನಂಜನಗೂಡು ತಾಲೂಕಿಗೆ ಮುಲ್ಲುಪುರಕ್ಕೆ ಮೊದಲನೇ ಮಾಸ್ಟರ್ ಹೋಗ್ತಾ ಇರೋದು. ಇದ್ರಲ್ಲಿ ಏನ್ ಬೆನಿಫಿಟ್ ಆದ್ರೂ ನಾವು ಹೇಳ್ಕೊಡ್ತೀವಿ.